ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ಸ್ನೋ ಮೂನ್ ಡೇ, ಫುಲ್ ಪವರ್ಫುಲ್ ಆಗಿರುವಂತ ದಿನ. ಇವತ್ತು ನಾವೇನ್ ಮಾಡಬೇಕು, ವೂಲ್ಫಿನ ಒಂದು ಇನಿಸಿಯೇಷನ್ ತಗೋಬೇಕು, ದೀಕ್ಷೆಯನ್ನ ನಾವು ತಗೊಳ್ಬೇಕು, ಪಡಿಬೇಕು, ಶಕ್ತಿಯನ್ನ ಪಡಿಬೇಕು. ವೂಲ್ಫಿನ ಶಕ್ತಿ ಹುಣ್ಣಿಮೆಯ ದಿನ ತುಂಬಾ ಹೈ ಫ್ರೀಕ್ವೆನ್ಸಿನಲ್ಲಿ ಇರುತ್ತೆ, ಹೈ ವೋಲ್ಟೇಜ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ನಮಗೆ ಏನು ಈ ಒಂದು ಹುಣ್ಣಿಮೆ ಬಂದಿದೆಯೋ ಇವತ್ತು ತುಂಬಾ ಪವರ್ಫುಲ್ ಆಗಿರುವಂತ ನಮಗೆ ಈ ಒಂದು ಹುಣ್ಣಿಮೆಯ ದಿನ ನಾವು ಒಂದು ವೂಲ್ಫಿನ ಒಂದು ಶಕ್ತಿಯನ್ನ ನಾವು ಪಡ್ಕೊಳ್ಳುವಂಥದ್ದು, ಅಂದ್ರೆ ವೂಲ್ಫಿನ ಒಂದು ಬ್ಲೆಸ್ಸಿಂಗ್ಸ್ ಅನ್ನ ನಾವು ತಗೊಳ್ಳುವಂಥದ್ದು. ಈ ಒಂದು ಫುಲ್ ಮೂನ್ ಡೇ ಅಂದ್ರೆ ಈ ಒಂದು ಹುಣ್ಣಿಮೆಯ ದಿನ ನೀವು ವೂಲ್ಫಿನ ಶಕ್ತಿಯನ್ನು ಪಡ್ಕೊಂಡಾಗ ನಿಮಗೆ ನೀವು ಯಾವಾಗೆಲ್ಲ ವೂಲ್ಫನ್ನ ಕರಿತೀರೋ, ಯಾವುದೇ ಒಂದು ಸಂದರ್ಭದಲ್ಲಿ ನಿಮ್ಮ ಕಷ್ಟ ಸಂದರ್ಭದಲ್ಲಿ ಇರಬಹುದು, ಆ ಒಂದು ವೂಲ್ಫಿನ ಶಕ್ತಿ ಒಂದು ಮ್ಯಾಜಿಕ್ ಆಗಿ ನಿಮಗೆ ಕೆಲಸ ಮಾಡಿಕೊಡ್ಬೇಕು ಅಂತ ಹೇಳಿದ್ರೆ, ನೀವು ಕಳೆದೋಗಿರೋಂಥ ನಾನು ಎಷ್ಟೋ ವಿಡಿಯೋಗಳು ಕೊಟ್ಟಿದ್ದೀನಿ, ವೂಲ್ಫ್ ಹೆಲ್ಪ್ ಕೊಟ್ಟಿದ್ದೀನಿ, ವೂಲ್ಫ್ ರೀಚ್ ಕೊಟ್ಟಿದ್ದೀನಿ, ವೂಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನಾವು ಕೊಟ್ಟಿದ್ದೀನಿ. ಈ ಥರ ಆಮೇಲೆ ವೂಲ್ಫಿನ ಒಂದು ಹೆಲ್ತ್ ಸ್ವಿಚ್ ವರ್ಡ್ ಕೂಡ ಇದೆ, ಮನಿ ಸ್ವಿಚ್ ವರ್ಡ್ ಕೂಡ ಇದೆ. ಇಷ್ಟೇ ಎಲ್ಲದನ್ನು ನಾವು ವೂಲ್ಫಿಗೆ ರಿಲೇಟೆಡ್ ಆಗಿರುವಂಥ ಸ್ವಿಚ್ ವರ್ಡ್ಸ್ಗಳನ್ನು ನಾನು ಕೊಟ್ಟಿರೋದ್ರಿಂದ ಯಾರಿಗೆಲ್ಲ ವೂಲ್ಫು ಇನ್ನೂ ನಮಗೆ ವರ್ಕ್ ಆಗ್ತಾನೇ ಇಲ್ಲ ಅಂತ ಯಾರೆಲ್ಲ ಅನ್ಕೊಂಡಿದ್ದೀರೋ, ಅಥವಾ ನಮಗೆ ಇನ್ನೂ ಮೋರ್ ಪವರ್ಫುಲ್ ಆಗಿ ನಮಗೆ ವೂಲ್ಫಿನಿಂದ ನಮಗೆ ರಿಸಲ್ಟ್ಗಳು ಬರಬೇಕು, ಇಲ್ಲ ಪದೇ ಪದೇ ನಾವು ಹುಣ್ಣಿಮೆ ಸಂದರ್ಭಗಳಲ್ಲಿ ನಾವು ಇಂಥ ಒಂದು ಎನರ್ಜಿಯನ್ನ ನಾವು ತಗೊಳ್ಬಹುದು ಅಂತ ಯಾರೆಲ್ಲ ಆಸೆ ಪಡ್ತಾ ಇದ್ದೀರೋ, ಮತ್ತೆ ನಿಮಗೆ ಫೆಬ್ರವರಿ 1ನೇ ತಾರೀಕು ಭಾನುವಾರ ತುಂಬಾ ಒಂದು ಪವರ್ಫುಲ್ ಆಗಿರುವಂತ ಹುಣ್ಣಿಮೆ ಬಂದಿದೆ. ಈ ಹುಣ್ಣಿಮೆಯ ದಿನವನ್ನ ಯಾರು ಮಿಸ್ ಮಾಡ್ಕೊಳ್ಬೇಡಿ. ನಿಮ್ಮ ಯಾವುದೇ ಒಂದು ವಿಶಸ್ ಇದ್ರೂ ಅದು ಫುಲ್ಫಿಲ್ ಆಗುವಂತ ನಿಮಗೆ ಅವಕಾಶಗಳನ್ನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಹಾಗಾದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಹುಣ್ಣಿಮೆಯ ದಿನ ಅವತ್ತಿನ ದಿನ ನಿಮಗೆ ಆಲ್ರೆಡಿ ನಿಮಗೆ ಸಂಜೆ 7 ಗಂಟೆ ಅದು ಹೋಗ್ಬಿಟ್ರು ಒಳ್ಳೆ ಮೂನ್ ದರ್ಶನ ಆಗುತ್ತೆ. ಯಾಕಂದ್ರೆ ಸಂಜೆ 6 ಗಂಟೆಯಿಂದನೇ ಚಂದ್ರನ ಉದಯ ಆಗತ್ತೆ. ಸೊ ನೀವು ಇನ್ನೂ ಒಂದ್ ಸ್ವಲ್ಪ ಚೆನ್ನಾಗಿ ಬ್ರೈಟ್ ಆಗಿ ನಾವು ನೋಡ್ಬೇಕು ಚಂದಿರನನ್ನ ಅಂತ ಯಾರೆಲ್ಲ ಆಸೆ ಪಡ್ತಾ ಇದ್ದೀರೋ ಅವರಿಗೆ ನಿಮಗೆ 7 ಗಂಟೆ ಅಂತ ಇಟ್ಕೊಳ್ಳಿ. ಸೊ 7 ಗಂಟೆಗೆ ನಿಮಗೆ ಅವಕಾಶ ಇರೋರು ಎಲ್ಲರೂ ಟೆರೆಸ್ ಮೇಲೆ ಹೋಗ್ಬಿಡಿ, ಯಾರು ಮಿಸ್ ಮಾಡ್ಕೋಬೇಡಿ ಈ ದಿನವನ್ನ. ಯಾಕೆ ಅಂದ್ರೆ ನಾವು ಸಂಪೂರ್ಣವಾಗಿ ಚಂದ್ರ ಸ್ನಾನವನ್ನ ಮಾಡಬೇಕಾಗುತ್ತೆ. ಅದೇನೆ ಚಂದ್ರನ ಶಕ್ತಿಯನ್ನ ನಾವು ತಗೊಂಡಾಗ ಅದು ನಮಗೆ ಚಂದ್ರ ಸ್ನಾನ ಆಗುತ್ತೆ. ಚಂದ್ರನಿಂದ ಬರುವಂತ ಎಲ್ಲ ಒಂದು ಶಕ್ತಿಗಳು ನಮ್ಮನ್ನ ಕ್ಲೆನ್ಸ್ ಮಾಡ್ತಾ ಹೋಗುತ್ತೆ. ಮಾನಸಿಕವಾಗಿ ಯಾವುದೆಲ್ಲ ತೊಂದರೆಗಳನ್ನ ಅನುಭವಿಸ್ತಾ ಇರ್ತೀವೋ ಅದು ಕೂಡ ಇಲ್ಲಿ ಕ್ಲೆನ್ಸ್ ಆಗ್ತಾ ಹೋಗುತ್ತೆ. ಇಷ್ಟೆಲ್ಲ ನಮಗೆ ಬೆನಿಫಿಟ್ಸ್ ಇರುವಾಗ ನಾವು ಟೆರೆಸ್ಗೆ ಹೋಗಿ ನಾವು ಮಾಡ್ಕೊಳ್ಳೋ ಅಂಥದ್ದು ತುಂಬಾ ಅತ್ಯುತ್ತಮ ಅಂತಾನೆ ಹೇಳುವಂಥದ್ದು. ಸೊ ಅಲ್ಲಿ ನಿಮಗೆ ಅವಕಾಶ ಸಿಗ್ಲಿಲ್ಲ ಅಂದ್ರೆ ಮನೆ ಮುಂದಾದ್ರೂ ಕಾಂಪೌಂಡ್ ಅಲ್ಲಾದ್ರೂ ಚಂದ್ರನ ಬೆಳಕು ಸಂಪೂರ್ಣ ನಿಮ್ಮ ದೇಹದ ಮೇಲೆ ಬೀಳ್ತಿದೆ ಅನ್ನೋಂಥ ಕಡೆಗೆ ಕೂತ್ಕೊಳ್ಳಿ. 2 ಅವಕಾಶ ಇಲ್ಲ ಅನ್ನೋರು ಮನೆ ಒಳಗಡೆನೆ ಕೂತ್ಕೊಳ್ಳಿ, ತೊಂದರೆ ಏನಿಲ್ಲ. ಇಡೀ ವಿಶ್ವಕ್ಕೆ ಅವತ್ತು ಹುಣ್ಣಿಮೆಯ ಚಂದ್ರ ಕಾಣಿಸ್ತಾ ಇರ್ತಾನೆ. ಸೊ ಅವನ ಶಕ್ತಿ ಬಿದ್ದಿರುತ್ತೆ. ಹಾಗಾಗಿ ಯಾರು ತುಂಬಾ ಬೇಜಾರು ಮಾಡ್ಕೋಬೇಡಿ. ಆದ್ರೆ ಅವತ್ತಿನ ದಿನ ನೀವು ನಾನು ಕೊಡುವಂತ ಈ ಒಂದು ದೀಕ್ಷೆ ಅಥವಾ ಇನಿಸಿಯೇಷನ್ ಅನ್ನ ನೀವು ಮಿಸ್ ಮಾಡ್ಕೊಳ್ಳೇಬೇಡಿ. ಸೊ ಫಸ್ಟ್ ಸ್ಟೆಪ್ ನಾನು ಏನ್ ಹೇಳಿದೆ, ನೀವು 7 ಗಂಟೆಯಿಂದ ಅಂತ ತಿಳ್ಕೊಳ್ಳಿ. 7 ಗಂಟೆಯಿಂದ ನಂತರ ಕೆಲವ್ರಿಗೆ ಟೈಮ್ ನಿಮ್ ಟೈಮ್ ನೋಡ್ಕೊಳ್ಳಿ. ಸೊ ಮಿನಿಮಮ್ 7 PM ಅಂತ ಹೇಳ್ತಾ ಇದ್ದೀನಿ. ಸೊ ಹೋಗ್ಬಿಟ್ಟು ನಾವೇನ್ ಮಾಡ್ಬೇಕು, ಒಂದು ಕಡೆಗೆ ಆರಾಮವಾಗಿ ಕುತ್ಕೊಳ್ಬೇಕು. ಕಣ್ಣನ್ನ ಮುಚ್ಕೊಂಡು ಧ್ಯಾನದ ಒಂದು ಪೋಸ್ಚರ್ ಅಲ್ಲಿ ಕುತ್ಕೋಬೇಕು ನೀವು. ಅಂದ್ರೆ ಒಂದು ಚಿನ್ ಮುದ್ರಾ ಹಾಕೊಂಡು ಅಥವಾ ರೇಖಿ, ಝೀಬು, ಹಾಗೆ ಏಂಜಲ್ ಥೆರಪಿ ಇದೆಲ್ಲ ಮಾಡ್ಕೊಂಡಿರೋರು ಸೊ ಅವ್ರ ಕೈಯನ್ನ 1-2 ಸತಿ ರಬ್ ಮಾಡಿ ಆ ಒಂದು ಎನರ್ಜಿಯನ್ನ ಚಾನಲೈಸ್ ಮಾಡ್ಕೊಂಡು 2 ಕೈಯನ್ನ ಓಪನ್ ಮಾಡ್ಕೊಂಡು ನಿಮ್ಮ ತೊಡೆ ಮೇಲೆ ಇಟ್ಕೊಂಡು ನೀವು ಕುತ್ಕೊಳ್ಳಿ. ಹಾಗೆ ಚಂದ್ರನಿಗೆ ನಾವು ಕ್ಲಾಸಲ್ಲೆಲ್ಲ ಹೇಳಿಕೊಟ್ಟಿರ್ತೀವಿ, ಚಂದ್ರನಿಗೆ ನಾವು ಯಾವ ರೀತಿ ಕನೆಕ್ಟ್ ಮಾಡ್ಕೊಳ್ಬೇಕು ಅಂತ. ಸೊ ನಿಮಗೆ ಯಾವುದೇ ಕ್ಲಾಸು ಕಲ್ತಿಲ್ಲ ಅನ್ನೋರಿಗೆ ಒಂದು ಸ್ಮಾಲ್ ನಿಮಗೆ ಒಂದು ಹೇಳ್ಕೊಡ್ತೀನಿ. ಮನಸ್ಸಿನಿಂದ ನೀವು ನಿಮ್ಮ ಹಾರ್ಟ್ ಇಂದ ಚಂದ್ರನಿಗೆ ಒಂದು ಗೋಲ್ಡನ್ ರೇಸ್ ಕನೆಕ್ಟ್ ಆಗ್ತಾ ಇರೋ ತರ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಆ ಒಂದು ವಿಜುವಲೈಸ್ ಮಾಡ್ಕೊಳ್ಳಿ. ಮಾಡಿಕೊಂಡು ನಂತರ ನೀವು
ನಿಮ್ಮ ಒಂದು ಬ್ರೀದಿಂಗ್ ಎಕ್ಸಸೈಸ್ ಮಾಡಬೇಕು. ಕೇವಲ 2 ಸಾರಿ ಇನ್ಹೇಲ್ ಅಂಡ್ ಎಕ್ಸೇಲ್ ಮಾಡ್ಕೊಳ್ಳಿ. ನಿಮ್ಮ ಮೈಂಡಲ್ಲಿ ಯಾವುದೇ ಥರ ನೆಗೆಟಿವ್ ಥಾಟ್ಸ್ಗಳನ್ನ ಇಟ್ಕೊಳ್ಬಾರ್ದು. ಡೌಟ್ಸ್ಗಳು, ಕನ್ಫ್ಯೂಷನ್ಸ್ಗಳು, ಇನ್ನೇನೋ ಪ್ರೆಷರ್ಸು, ಟೆನ್ಷನ್ಸು ಯಾವುದು ಇಟ್ಕೊಳ್ದೇನೆ ನೀವು ಬಂದಿರೋದೇನಕ್ಕೆ ಧ್ಯಾನ ಮಾಡಲಿಕ್ಕೆ, ಎಲ್ಲಿ ಪೂರ್ಣ ಚಂದ್ರನ ಒಂದು ಅವಕಾಶವನ್ನ ಈ ಒಂದು ಯಾವುದೇ ಥರದ ತೊಂದರೆ ಮಾಡ್ಕೊಳ್ದಾಗೆ, ನಿಮಗೆ ನೀವು ಏನೇನೋ ಮನಸ್ಸಲ್ಲಿ ಇಟ್ಕೊಳ್ದಾಗೆ, ಆ ಕಿರಿಕಿರಿ ಕಿಟಿಕಿಟಿ ಗಜಿಬಿಜಿ ಮಾಡ್ಕೊಳ್ದಾಗೆ ಸಮಾಧಾನವಾಗಿ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇಷ್ಟೆಲ್ಲ ಮಾಡಿದ ಮೇಲೆ ನೀವು ವೂಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನಾವ್ ಅಂತ ಹೇಳಿ ಯಾರ್ಯಾರಿಗೆಲ್ಲ ಇದು ಗೊತ್ತಿದೆಯೋ ಸ್ವಲ್ಪ ನೀವು ಒಂದು 5ರಿಂದ 10 ಸಾರಿ, 15 ಸಾರಿ, 21 ಸಾರಿ ಮನಸ್ಸಿನಲ್ಲಿ ಚಾಂಟ್ ಮಾಡ್ತಾ 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 ಹೋಗಿ ನೀವು ಕನೆಕ್ಟ್ ಆಗಕ್ಕೆ ಶುರು ಮಾಡ್ತೀರಾ. ವೂಲ್ಫಿಗೆ ಕನೆಕ್ಟ್ ಆದ ನಂತರ ನೀವು ಹೇಳ್ಕೊಳ್ಳಿ, ಈ ಒಂದು ಫುಲ್ ಮೂನ್ ಡೇ ದಿನ ವೂಲ್ಫಿನ ಸಂಪೂರ್ಣವಾದ ಬ್ಲೆಸ್ಸಿಂಗ್ಸು, ಪವರು ನಮಗೆ ಸಿಗ್ತಾ ಇದೆ. ವೆನ್ ಅವರ್ ಐ ನೀಡ್ ಹೆಲ್ಪ್ ಫ್ರಮ್ ಯು ಅಂತಿ, ನನಗೆ ಯಾವಾಗ ನಿಮ್ಮ ಕಡೆಯಿಂದ ಸಹಾಯ ಬೇಕು ಅಂದ್ರೆ ವೂಲ್ಫಿನ ಕಡೆಯಿಂದ ಸಹಾಯ ಬೇಕೋ ಆಗ ಈ ಒಂದು ಶಕ್ತಿ ನನ್ನಲ್ಲಿ ಕೆಲಸ ಮಾಡಿಕೊಡುತ್ತೆ, ನನಗೆ ವರ್ಕ್ ಆಗುತ್ತೆ ಅಂತ ಹೇಳಿ ನೀವು ಯಾವ ಲ್ಯಾಂಗ್ವೇಜಲ್ಲಿ ಬೇಕಾದರೂ ಕೇಳ್ಕೋಬಹುದು. ನಿಮ್ಮ ಭಾಷೆಯಲ್ಲಿ ನೀವು ಕೇಳ್ಕೊಳ್ಳಿ. ನಂತರ ನೀವು ಕಣ್ಣು ಮುಚ್ಕೊಂಡು ವೂಲ್ಫನ್ನ ಸಂಪೂರ್ಣವಾಗಿ ಮನಸ್ಸಿನಲ್ಲಿ ನೀವು ತಗೊಂಡು ಅವ್ರದ್ದು ವಿಜುವಲೈಸ್ ಮಾಡ್ತಾ ಮಾಡ್ತಾ ವೂಲ್ಫ್ ಬಗ್ಗೆ ನೀವು ಇದನ್ನ ಕನೆಕ್ಟ್ ಮಾಡ್ಕೊಳ್ಳಿ, ಎನರ್ಜಿಯನ್ನ ಕನೆಕ್ಟ್ ಮಾಡ್ಕೊಳ್ಳಿ. ಕನೆಕ್ಟ್ ಮಾಡ್ತಾ ಮಾಡ್ತಾ ಈಗ ನಾನು ನಿಮಗೆ ಕೊಡುವಂತ ಕೆಲವೊಂದು ಇನಿಸಿಯೇಷನ್ಸ್ಗಳನ್ನು ನೀವು ತಗೊಳ್ತಾ ಹೋಗಿ. ಖಂಡಿತ ನಿಮಗೆ ಈ ಒಂದು ಧ್ಯಾನ, ವೂಲ್ಫಿನ ಧ್ಯಾನ ನಿಮ್ಮ ಲೈಫಲ್ಲಿ ಸಂಪೂರ್ಣ ಬದಲಾವಣೆಯನ್ನ ತಂದು ಕೊಡುತ್ತೆ. ನೀವೇ ನೋಡ್ತೀರಿ, ಯಾವ ಯಾವ ಕನಸುಗಳಿತ್ತು, ಆಸೆಗಳಿತ್ತು, ಆಕಾಂಕ್ಷೆಗಳಿತ್ತು, ಗುರಿಗಳಿತ್ತು, ಧ್ಯೇಯಗಳಿತ್ತು, ಒಂದು ಸಣ್ಣ ಹೆಲ್ಪ್, ಒಂದು ಸಣ್ಣ ರೀಚ್ ಆಗಬೇಕಾಗಿತ್ತು, ಪ್ರತಿಯೊಂದಕ್ಕೂ ವೂಲ್ಫಿನ ಶಕ್ತಿ ಯಾವ ರೀತಿ ಬಂದು ಕೆಲಸ ಮಾಡುತ್ತೆ ಅಂತ ಹೇಳಿ ನೀವೇ ಇದನ್ನ ನೋಡ್ತೀರಿ. ಹಾಗಾದ್ರೆ ಬನ್ನಿ, ನಿಮ್ ಎಲ್ಲರನ್ನು ಈ ಒಂದು ಭವ್ಯವಾದ ಒಂದು ಧ್ಯಾನಕ್ಕೆ, ಒಂದು ವೂಲ್ಫಿನ ಒಂದು ಶಕ್ತಿ ನಿಮ್ಮೆಲ್ಲರಿಗೂ ಲಭಿಸಲಿ ಅಂತ ಹೇಳಿ ಈ ಒಂದು ಧ್ಯಾನಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ. ಆರಾಮವಾಗಿ ಕುಳಿತುಕೊಳ್ಳಿ. ಬೆನ್ನು ನೇರವಾಗಿರಲಿ. ನಿಧಾನಕ್ಕೆ ಕಣ್ಣನ್ನು ಮುಚ್ಚಿ ದೀರ್ಘವಾದ ಉಸಿರನ್ನು ಒಳಗೆ ಎಳೆದುಕೊಂಡು ದೀರ್ಘವಾದ ಉಸಿರನ್ನು ಹೊರಹಾಕಿ. ಮತ್ತೊಮ್ಮೆ ದೀರ್ಘವಾದ ಉಸಿರನ್ನು ಒಳಗೆ ಎಳೆದುಕೊಂಡು ದೀರ್ಘವಾದ ಉಸಿರನ್ನು ಹೊರಹಾಕಿ. ಟೇಕ್ ಯುವರ್ ಓನ್ ಟೈಮ್. ಮನಸ್ಸು ಶಾಂತವಾಗಿದೆ, ಪ್ರಶಾಂತವಾಗಿದೆ. ಮನಸ್ಸಿನಲ್ಲಿ ಯಾವುದೇ ಥರದ ಯೋಚನೆಗಳು, ಗೊಂದಲಗಳು, ಅನುಮಾನಗಳು ಇಲ್ಲ. ನಾನು ಈ ಹುಣ್ಣಿಮೆಯ ದಿನ ವೂಲ್ಫಿನ ಸಂಪೂರ್ಣವಾದ ಶಕ್ತಿಯನ್ನು ಪಡೆಯಲು ಆಸಕ್ತಳಾಗಿದ್ದೇನೆ. ನಾನೀಗ ಮನಸ್ಸಿನಿಂದ ವೂಲ್ಫ್ ಶಕ್ತಿಯನ್ನು ಕರೆಯುತ್ತಿದ್ದೇನೆ. ವೂಲ್ಫ್ ಶಕ್ತಿ ಸಂಪೂರ್ಣವಾದ ಬ್ಲೆಸ್ಸಿಂಗ್ಸಿಂದ ನನಗೆ ಪ್ರಾಪ್ತಿಯಾಗಿದೆ. ಈ ವೂಲ್ಫ್ ಶಕ್ತಿಯು ನನ್ನ ಯಾವುದೇ ಕಷ್ಟಗಳಲ್ಲಿ, ಅನಾರೋಗ್ಯದಲ್ಲಿ, ತೊಂದರೆಗಳಲ್ಲಿ ನನಗೆ ಸಹಾಯ ಮಾಡಿದೆ. ಓ ವೂಲ್ಫ್ ಶಕ್ತಿಯೇ, ನಾನು ಈ ಹುಣ್ಣಿಮೆಯ ದಿನ ನಿನ್ನನ್ನು
ಸಂಪೂರ್ಣವಾಗಿ ಆವಾಹನಿಸುತ್ತಿದ್ದೇನೆ. ನಿನ್ನೆಲ್ಲ ಶಕ್ತಿಗಳು ನನಗೆ ವರವಾಗಿ ಕರುಣಿಸಿದ್ದೀಯ. ನಿನ್ನೆಲ್ಲ ಶಕ್ತಿಗಳು ನನ್ನ ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ಬಂದಿದೆ. ನಾನು ಕರೆದಾಗ ಸದಾ ನಿನ್ನ ಅನುಗ್ರಹ, ನಿನ್ನ ಶಕ್ತಿ, ನಿನ್ನ ದಯೆ, ಕರುಣೆ ನನಗೆ ಪ್ರಾಪ್ತಿಯಾಗಿದೆ. ಓ ವೂಲ್ಫಿನ ಶಕ್ತಿಯೇ, ನನ್ನನ್ನು ಸದಾಕಾಲ ಪ್ರೊಟೆಕ್ಟ್ ಮಾಡು. ಓ ವೂಲ್ಫಿನ ಶಕ್ತಿಯೇ, ನನ್ನನ್ನು ಸದಾಕಾಲ ಪ್ರೊಟೆಕ್ಟ್ ಮಾಡು. ಓ ವೂಲ್ಫಿನ ಶಕ್ತಿಯೇ, ನನ್ನನ್ನು ಸದಾಕಾಲ ಪ್ರೊಟೆಕ್ಟ್ ಮಾಡು. ಯಾವುದೇ ಥರದ ತೊಂದರೆಗಳು ಬಂದರೂ, ಕಷ್ಟಗಳು ಬಂದರೂ ನೀನು ನನಗೆ ಸಹಾಯ ಮಾಡುತ್ತೀಯ. ನಿನ್ನ ಸಹಾಯಕ್ಕಾಗಿ ನಾನು ಸದಾ ಕಾಯುತ್ತಿರುತ್ತೇನೆ. ವೂಲ್ಫಿನ ಶಕ್ತಿಯೇ, ನನ್ನನ್ನು ಎಲ್ಲ ತೊಂದರೆಗಳಿಂದ, ಕಷ್ಟಗಳಿಂದ ನನ್ನನ್ನು ಸಹಾಯ ಮಾಡು. ನನಗೆ ನಿನ್ನ ಸಹಾಯ ಬೇಕಾಗಿದೆ. ನಿನ್ನ ಕೃಪೆ, ಕರುಣೆ, ದಯೆ ಬೇಕಾಗಿದೆ. ದಯವಿಟ್ಟು ನಾನು ಕಷ್ಟದಲ್ಲಿ ಇರುವಾಗ ನನಗೆ ನಿನ್ನ ಸಹಾಯ ಬೇಕಾಗಿದೆ. ಓ ವೂಲ್ಫಿನ ಶಕ್ತಿಯೇ, ನಿನ್ನ ಸಹಾಯ ನನಗೆ ಬೇಕಾಗಿದೆ. ನನಗೆ ಬಂದಂಥ ಕಷ್ಟಗಳನ್ನು ನೀನೇ ಬಂದು ಬಗೆಹರಿಸು, ಪರಿಹರಿಸು, ಸಹಾಯ ಮಾಡು. ಓ ವೂಲ್ಫಿನ ಶಕ್ತಿಯೇ, ನನಗೆ ಸಹಾಯ ಮಾಡು. ಓ ವೂಲ್ಫಿನ ಶಕ್ತಿಯೇ, ನಾನು ಕಷ್ಟದಲ್ಲಿದ್ದಾಗ ನನಗೆ ಸಹಾಯ ಮಾಡು. ಚಮತ್ಕಾರಿ ಪವಾಡಗಳನ್ನು ನಡೆಸು ನನ್ನ ಜೀವನದಲ್ಲಿ. ಚಮತ್ಕಾರ ನಡೆಯಲಿ ನನ್ನ ಜೀವನದಲ್ಲಿ. ಚಮತ್ಕಾರ ನಡೆಯಲಿ ನನ್ನ ಜೀವನದಲ್ಲಿ. ಪರಿಹಾರ ಖಂಡಿತ ನೀನು ಬಂದು ನನ್ನ ಎಲ್ಲ ತೊಂದರೆಗಳನ್ನು ಬಗೆಹರಿಸುತ್ತೀಯ, ಪರಿಹಾರ ಮಾಡುತ್ತೀಯ. ಆ ಚಮತ್ಕಾರ ನನ್ನ ಜೀವನದಲ್ಲಿ ಸದಾ ನಡೆಯುತ್ತಿದೆ. ಓ ವೂಲ್ಫಿನ ಶಕ್ತಿಯೇ, ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ನೀನು ಇಷ್ಟೊತ್ತು ನನಗೆ ನಿನ್ನೆಲ್ಲ ಶಕ್ತಿಯನ್ನು ಕೊಟ್ಟಿದ್ದಕ್ಕೆ, ಯೂನಿವರ್ಸಿಗೆ, ನಿನಗೆ, ಪ್ರಕಾಶಮಾನವಾದ ಚಂದ್ರನಿಗೆ ಧನ್ಯವಾದ, ಧನ್ಯವಾದ, ಧನ್ಯವಾದ.